ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಚೈತ್ರ. ಸ್ನೇಹಿತರೆ 25 ಡೇಸ್ PT ಜಿಮ್ ಚಾಲೆಂಜ್ ಅಥವಾ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಒಂದು ವಿಡಿಯೋ 19th ಡೇ ವಿಡಿಯೋ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೆರಿ ಯೂಸ್ಫುಲ್ ಫಾರ್ ಯೋರ್ ವೆಯ್ಟ್ ಲಾಸ್ ಜರ್ನಿ. ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಪ್ಲೇನ್ ವಾಟರ್ ಕುಡಿದೆ, ಹಾಗೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಡ್ರೈ ಫ್ರೂಟ್ಸ್ ಹಾಗೆ ಕುಕುಂಬರ್ ತಿಂದು ಅಡ್ಗೆ ಮನೆಗೆ ಬಂದು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ರೊಟ್ಟಿಗೆ ಪ್ರಿಪೇರ್ ಮಾಡ್ತೀನಿ. ರಾಗಿ ಹಿಟ್ಟಿನ ರೊಟ್ಟಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತರಕಾರಿ, ಸ್ವಲ್ಪ ಜೀರಾ ಪೆಪ್ಪರ್ ಪೌಡರ್ ಹಾಗೆ ಉಪ್ಪು ಎಲ್ಲ ಹಾಕಿ ರೊಟ್ಟಿ ಮಾಡಿ ಇಟ್ಕೊಂಡೆ. ಇನ್ನ ಮಿಕ್ಕಿರುವಂತಹ ಈ ಒಂದು ಕುಕುಂಬರ್ ಟೊಮ್ಯಾಟೊ ಎಲ್ಲ ಯೂಸ್ ಮಾಡ್ಕೊಂಡು ಸಲಾಡ್ ಮಾಡಿದೆ. ಹಾಗೆ ಇಲ್ಲಿ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಯ್ತು. ಶಾಲೆಟ್ಸ್ ಯೂಸ್ ಮಾಡಿದ್ದೆ, ಹಾಗೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಸೈಡ್ಗೆ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಾದ್ಮೇಲೆ ನಾ ಇಲ್ಲಿ ಸ್ವಲ್ಪ ಕಾರ್ನ್ ಬಿಡಿಸಿಟ್ಟೆ, ಸಂಜೆಗಾಗತ್ತೆ ಅಂತ ಹೇಳಿ. ಅದಾದ್ಮೇಲೆ ಅಂಗಡಿಗೆ ಬಂದೆ, ಒಬ್ರು ಕಸ್ಟಮರ್ ಬಂದಿದ್ರು. ಸೊ ನಾನಿಲ್ಲಿ ಕೆಲವೊಂದು ಐಟಮ್ಸ್ ಕೊಡೋದಿತ್ತು, ಅವ್ರಿಗೆಲ್ಲ ಕೊಟ್ಟೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು ಮೆಷಿನ್ ಇದೆ ಇನ್ನ ಕೂಡ. ಸೊ ಈಗ ವಾಯ್ಸ್ ಓವರ್ ಕೊಡ್ತಾ ಇದೀನಲ್ಲ, ಈಗ ಸೇಲ್ ಆಗಿದೆ ಆಲ್ರೆಡಿ ಮೆಷಿನು. ಸೊ ನಾ ಈಗ ಬರೀ ಟ್ರೇಡಿಂಗ್ ಮಾಡ್ತಾ ಇದೀನಿ. ಸೊ ಅವಾಗ ಮೆಷಿನ್ ಇತ್ತು ಇನ್ನ. ಸೊ ಅದಾದ್ಮೇಲೆ ಮನೆಗ್ ಬಂದು ಇಲ್ಲಿ ಮೂಸಂಬಿನ ತೆಕ್ಕೊಳ್ತಾ ಇದೀನಿ ಫ್ರಿಡ್ಜ್ ಇಂದ. ಸೊ ಇದನ್ನ ಬಿಡ್ಸಿಟ್ಟು ಹೋಗಿದ್ನಲ್ವಾ ಕಾರ್ನ್ ಅನ್ನ, ಅದನ್ನ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಿಪ್ಪೆನ ತೆಗೆದು ಮೂಸಂಬಿನ ತಿಂದೆ. ಡಯಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಡೈಜೆಷನ್ ಇಶ್ಯೂಸ್ ಆಗ್ಬಾರ್ದು ಅಂತ ಹೇಳಿ. ಸೊ ಇದೆಲ್ಲ ಎತ್ತಿಟ್ಟು ಒಂದು ರೊಟ್ಟಿ ಮಾಡ್ಕೊಂಡು, ಹಾಗೆ ಇಲ್ಲಿ ನೈಟ್ ಅಂದ್ರೆ ಪ್ರಿವಿಯಸ್ ಡೇ ನೈಟ್ ಕಿಚಡಿ ಮಾಡಿದ್ದೆ, ಹೆಸರು ಕಾಳು ಸೊಪ್ಪೆಲ್ಲ ಹಾಕಿ. ಸೊ ಅದು ಇತ್ತು, ಚೆನ್ನಾಗಿತ್ತು. ಇನ್ನು ಅದಕ್ಕೆ ಬಿಸಿ ಮಾಡ್ಕೊಂಡೆ. ಹಾಗೆ ಇಲ್ಲಿ ಜೀರಾ ವಾಟರ್ ರೆಡಿ ಮಾಡ್ಕೊಂಡೆ. ಸೊ 2 ರೊಟ್ಟಿ ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಇಷ್ಟೇ, ಯಾಕಂದ್ರೆ ರೈಸ್ ತಿನ್ಲಿಲ್ವಲ್ಲ. ಹಾಗಾಗಿ 2 ರೊಟ್ಟಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಜಿಮ್ಗೆ ಹೊರಟೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವೆಯ್ಟ್ ಕೂಡ ಚೆಕ್ ಮಾಡಿದೆ. ಆಕ್ಚುಲಿ ಜಿಮ್ ವರ್ಕ್ಔಟ್ ಆದ್ಮೇಲೆ ಈ ಒಂದು ವೆಯ್ಟ್ ಚೆಕ್ ಮಾಡಿದೆ. 19th ಡೇ ನೋಡ್ತಾ ಇರ್ಬೋದು 63.100. ಸೊ ತುಂಬಾನೇ ನಾವು ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡಿದ್ರೆ ಅಷ್ಟು ಒಳ್ಳೇದಲ್ಲ, ಸ್ಲೋ ಆಗಿ ಮಾಡಿದ್ರೇನೆ ಒಳ್ಳೇದು. ಸೊ ಬಂದು ನಾನಿಲ್ಲಿ ಜೀರಾ ವಾಟರ್ ನ ಕುಡ್ದೆ, ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದೆ, ಆಲ್ಮಂಡ್ ನೆನ್ಸಿರೋದು, ಹಾಗೆ ವಾಲ್ನಟ್ ಸ್ವಲ್ಪ. ಅದಾದ್ಮೇಲೆ ನಾನು ಜಿಮ್ ಇಂದ ಬಂದ್ಮೇಲೆ ಏನೆಲ್ಲ ತಗೊಂಡಿದ್ನೋ ಅದನ್ನೆಲ್ಲ ಸ್ವಲ್ಪ ತೆಗ್ದಿಟ್ಟೆ ಆಚೆ. ಸಾಂಬಾರ್, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲ ತಗೊಂಡಿದ್ದೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಹಸುವಾಗ್ತಿತ್ತು ಅಂತ ಹೇಳಿ 2 ವಾಲ್ನಟ್ ತಿಂದೆ, ಯಾಕಂದ್ರೆ ಅಡ್ಗೆ ಮಾಡ್ಕೊಳ್ಬೇಕಲ್ಲ, ಅಲ್ಲಿವರೆಗೂ ಸ್ವಲ್ಪ ಇರ್ಲಿ ಅಂತ ಹೇಳಿ. ಹಾಗೆ ಡಿನ್ನರ್ಗೆ ನಾನಿಲ್ಲಿ ಕಾರ್ನ್ ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಗ್ರೇವಿ ಮಾಡಿದ್ದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. 2 ಗ್ಲಾಸ್ ಅಷ್ಟು, ಸಣ್ಣ ಗ್ಲಾಸ್ ಅಷ್ಟು ಕಾರ್ನ್ ನ ಹಾಕೊಂಡು ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಕ್ಕೆ ಇಡ್ತಾ ಇದೀನಿ. ಮುಚ್ಚಿಟ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಇದು ಬೇಯೋಷ್ಟರಲ್ಲಿ ನಾನಿಲ್ಲಿ ರಾಗಿ ರೋಟಿ ಮಾಡೋದಕ್ಕೆ ಒಂದು ದಪ್ಪ ತಳದ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡು, ಒಂದು ಬೌಲ್ ಅಷ್ಟು ನೀರ್ ಹಾಕೊಂಡು, ಒಂದ್ ಚಿಟಿಕೆ ಉಪ್ಪು ಹಾಕೊಂಡೆ. ಅದಾದ್ಮೇಲೆ ನೀರ್ ಬಿಸಿ ಆಗ್ತಿದ್ದಂಗೆ ರಾಗಿ ಹಿಟ್ಟು 1 ಬೌಲ್ ಹಾಕೊಂಡು 10 ಸೆಕೆಂಡ್ ಆಗಿದ್ ಕೂಡ್ಲೆ ಆಫ್ ಮಾಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಕೈಯಲ್ಲಿ ಕಲ್ಸ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ರಾಗಿ ಹಿಟ್ಟನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಂಡೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೋಟಿಗಳು ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಪಾತಿ ಹಿಟ್ಟನ್ನ ಕಲ್ಸಿದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗಿದೆ, ಸಾಫ್ಟ್ ಆಗಿ ಆಗಿದೆ. ಇದನ್ನ ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೂ ಸಾಫ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ನಾನು ಅದಾದ್ಮೇಲೆ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡೆ. ಒಂದು 6 ರೋಟಿಗಳಾಗುವಷ್ಟು ನಾನಿಲ್ಲಿ ಮಾಡಿ ಇಟ್ಬಿಟ್ಟೆ. ಇನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೂ ಸಾಫ್ಟ್ ಆಗುತ್ತೆ. ಅಷ್ಟರಲ್ಲಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಮೊದಲಿಗೆ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಹಾಗೆ ಸಾಂಬಾರ್ ಈರುಳ್ಳಿನ ತೆಗೆದಿಟ್ಕೊಂಡೆ. ಸಾಂಬಾರ್ ಈರುಳ್ಳಿ ಹಾಗೆ ಟೊಮ್ಯಾಟೊನ ಬಳಸ್ಕೊಂಡು ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ಬೇಕು. ಕ್ಯಾಪ್ಸಿಕಮ್ ಅನ್ನ ಒಗ್ಗರಣೆಗೆ ಬಳಸ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆನ ಹಾಕೊಂಡು ಸಾಂಬಾರ್ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀನಿ. ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇನೆ ನಾನಿಲ್ಲಿ ಟೊಮ್ಯಾಟೊ ಹಾಕೊಳ್ತಾ ಇದೀನಿ. ಸೊ ತುಂಬಾ ಕೆಂಪಗಾಗೋವರೆಗೂ ಏನ್ ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ. ಹಾಗೆ ನಾವಿಲ್ಲಿ ಪೆಪ್ಪರು, ಜೀರಾ ಎಲ್ಲ ಬಳಸೋದ್ರಿಂದ ಟೇಸ್ಟ್ ತುಂಬಾನೇ ಅದ್ಭುತವಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಬೇರೆ ಸ್ಪೈಸಸ್ ಕೂಡ ಆಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಇದನ್ನ ಮುಚ್ಚಿಟ್ಟು ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡೆ. ತುಂಬಾ ಸಾಫ್ಟ್ ಆಗೋವರೆಗೂ ಏನ್ ಬಿಡ್ಲಿಲ್ಲ, ಯಾಕಂದ್ರೆ ಬಿಸಿಗೆನೆ ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಗ್ಬಿಡತ್ತೆ ಒಲೆ ಆಫ್ ಮಾಡಿದ್ಮೇಲೆ. ಸೊ ಅದನ್ನ ಒಂದು ತಟ್ಟೆಗೆ ಹಾಕಿಟ್ಬಿಟ್ಟು ನಾನಿಲ್ಲಿ ಒಂದ್ ಸ್ವಲ್ಪ ಬಾದಾಮಿನ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತಾ ಇದೀನಿ. ತುಪ್ಪ ಕೂಡ ಬಳಸ್ಬೋದು. ನಾ ಇಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುವಂತಹ ಕಾರಣಕ್ಕಾಗಿ ಮಸ್ಟರ್ಡ್ ಆಯಿಲ್ ಬಳಸ್ಕೊಂಡು ಫ್ರೈ ಮಾಡ್ತಾ ಇದೀನಿ ಎಲ್ಲವನ್ನು.
ಸೊ ಎಲ್ಲವನ್ನು ನಾವು ಒಂದು ಸಣ್ಣ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಒಂದು ಒಗ್ಗರಣೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಮಸ್ಟರ್ಡ್ ಆಯಿಲು, ಒಂದು ಪಲಾವ್ ಎಲೆ, ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ನ ಹಾಕೊಂಡು ಫ್ರೈ ಮಾಡೋದಕ್ಕೆ ಬಿಟ್ಟೆ. ಹಾಗೆ ಇಲ್ಲಿ ಪೇಸ್ಟ್ ಕೂಡ ರೆಡಿ ಮಾಡಿಕೊಂಡೆ ಸೈಡಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೇಸ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕ್ಯಾಪ್ಸಿಕಮ್ ಕೂಡ ಬೆಂದಿರುತ್ತೆ. ಅದು ಕೂಡ ತುಂಬ ಬೇಯಬೇಕಂತ ಇಲ್ಲ, ಆವಾಗ ಅದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಮಾಡ್ಕೊಂಡಿರುವಂತಹ ಪೇಸ್ಟ್ನ ಹಾಕೊಂಡು ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಕಾರ್ನನ್ನು ಆ್ಯಡ್ ಮಾಡ್ತಾ ಇದೀನಿ. ಕಾರ್ನನ್ನು ಆ್ಯಡ್ ಮಾಡಾದ್ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಜೀರಾ ಪೌಡರ್ ಯೂಸ್ ಮಾಡಿದ್ದೀನಿ, ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ಯೂಸ್ ಮಾಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಬೋದು, ಅಥವಾ ಯಾವ ಸ್ಪೈಸಸ್ ಪೌಡರ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಈ ಒಂದು ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ರೋಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ರಾಗಿ ರೋಟಿ ಅಥವಾ ಚಪಾತಿ ಮಾಡೋದಕ್ಕೆ ಅಂದರೆ ಗೋಧಿ ಚಪಾತಿ ನಾವು ಹೇಗೆ ಮಾಡ್ತೀವೋ ಅದೇ ರೀತಿನೇ ಸಾಫ್ಟಾಗಿ ಆಗಬೇಕು ಅಂತಂದರೆ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಪ್ರತಿಯೊಂದು ಮಾಡ್ಕೊಳ್ಳುವಾಗ್ಲೂ, ಪ್ರತಿಯೊಂದು ರೋಟಿ ಮಾಡ್ಕೊಳ್ಳುವಾಗಲೂ ಚೆನ್ನಾಗಿ ಮಿದ್ದಬೇಕಾಗುತ್ತೆ ನಾವು ಪ್ರತಿ ಸತಿ. ಅದಾದಮೇಲೆ ಹಿಟ್ಟನ್ನು ಹಾಕ್ಕೊಂಡು ನಾವಿಲ್ಲಿ ಅದ್ದಿ ಹಿಟ್ಟು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಕೈಯಲ್ಲಿ ಒಂದು ಸತಿ ತಟ್ಬಿಟ್ಟು ಅದಾದಮೇಲೆ ಲಟ್ಟಣಿಗೆಲಿ ಲಟ್ಟಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಏನು ಮುರಿದೋಗಲ್ಲ. ಸೊ ಇವಾಗ ನಾನು ಈ ಹಂತದಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಮಸ್ಟರ್ಡ್ ಆಯಿಲ್. ನೋಡಿ ಇಲ್ಲಿ ಪೂರಿ ಥರ ಉಬ್ಬುತ್ತಾ ಇದೆ, ಒಂದು ಸ್ವಲ್ಪ ಕೆಂಪಗಾಯಿತು, ಯಾಕಂದರೆ ನಾನು ಸೆಕೆಂಡ್ ರೋಟಿ ಲಟ್ಸೋವಾಗ ಒಂದು ಸ್ವಲ್ಪ ಅಲ್ಲಿ ರೋಸ್ಟ್ ಜಾಸ್ತಿ ಆಯಿತು. ಹಾಗೆ ಇಲ್ಲಿ ನಾನು ಸೆಕೆಂಡ್ ರಾಗಿ ರೋಟಿ ಕೂಡ ಮಾಡಿದೆ, ಹಾಗೆ ಅದು ತುಂಬ ಚೆನ್ನಾಗಿ ಬಂತು. 3 ರೋಟಿಗಳನ್ನ ಮಾಡಿಕೊಂಡೆ, ಆದರೆ 2 ತಿಂದೆ ನಾನು. ಆ್ಯಕ್ಚುಲಿ ಒಂದು ಹಾಗೆ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ನನ್ನ ಪ್ಲೇಟಲ್ಲಿ ಕುಕುಂಬರ್, ಹಾಗೆ ಕಾರ್ನ್ ಕ್ಯಾಪ್ಸಿಕಮ್ ಗ್ರೇವಿ, ಹಾಗೆ ಇಲ್ಲಿ ರೋಟಿ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟ್ ಆಗಿದೆ. ಅದನ್ನು ನಾನು ಮಾಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಗೊತ್ತಾಗಬೇಕಲ್ವ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ 1 ರೋಟಿ ಹಾಗೆ ಬಿಟ್ಟಿದ್ದೀನಿ, 2 ರೋಟಿ ಹಾಕ್ಕೊಂಡು ನನ್ನ ಒಂದು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೂಪರ್ ಸಾಫ್ಟ್ ಆಗಿರುವಂತಹ ರಾಗಿ ರೋಟಿ ಜೊತೆ ಈ ಒಂದು ಕಾರ್ನ್ ಕ್ಯಾಪ್ಸಿಕಮ್ ಗ್ರೇವಿ ಬಹಳ ಅದ್ಭುತವಾಗಿ ಬಂದಿತ್ತು ಸ್ನೇಹಿತರೆ. ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.